ಪೇಪರ್ ಲೀಕ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆ ಆಗ್ರಹಿಸಿ ದೆಹಲಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದಿರುವ ದೌರ್ಜನ್ಯವನ್ನ ಖಂಡಿಸಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕುಬೇರ್ ಅಚ್ಚು ಅವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಜನಸಭೆ ನಡೆಸಲಾಯಿತು. ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಶಿಕ್ಷಣ ವ್ಯವಸ್ಥೆಯಲ್ಲಿನ ಅಕ್ರಮಗಳು ಹಾಗೂ ದೆಹಲಿಯಲ್ಲಿ ಪ್ರತಿಭಟನಾ ನಿರತರ ವಿದ್ಯಾರ್ಥಿಗಳ ಮೇಲೆ ನಡೆದಿರುವ ದೌರ್ಜನ್ಯವನ್ನ ಖಂಡಿಸಿದರು. ಈ ರೀತಿ ಮುಂದೆ ಯಾವುದೇ ಸ್ಟೂಡೆಂಟ್ಗೂ ಆಗಬಾರ್ದು. ಈ ನೀಟ್ ಎಕ್ಸಾಮ್ ನಿಂದ 22 ಜನ ಸ್ಟೂಡೆಂಟ್ಸ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಂತರ ಮಾತನಾಡಿದ ಎಐಸಿಸಿ ಕಾರ್ಯದರ್ಶಿ ಸಂಪತ್, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕುಬೇರ್ ಅಚ್ಚು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ರಾಜೀವ್ ಗೌಡ ಕನಸುಗಳನ್ನು ಹೊತ್ತು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಆದರೆ ಪೇಪರ್ ಲೀಕ್ ನಂತಹ ಘಟನೆಗಳು ಅವರ ಭವಿಷ್ಯವನ್ನ ಕುಗ್ಗಿಸುವ ಕೆಲಸ ಮಾಡುತ್ತಿವೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಅವರ ಮೇಲೆ ದೌರ್ಜನ್ಯ ನಡೆಸುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಅದಕ್ಕಾಗಿ ಯಾವುದೇ ರೀತಿಯ ಹೋರಾಟ ಮಾಡಲು ಸಿದ್ಧ ಎಂದರು. ಇನ್ನಾದರೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಅವರು ಆಗ್ರಹಿಸಿದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. Agriculture exam, this kind of calendar is required for this country. Youth and students. If upcoming protection, definitely as opposition party, Congress party, which party rules this country from the past 70 years, we know the all constitutional platforms in the country. This may be vote, this may be agency, this may be education in the public. This way, whatever the platforms are, the parliament, all assemblies, and ultimately democracy is public, is the ultimate judges in the democratic system. So definitely we take up with all the constitution. ಇವತ್ತಿನ ದಿನ ಏನು ಪೇಪರ್ ಲೀಕ್ ಆಗಿದೆ ಅದರ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆ ಆಗ್ತಾ ಇದೆ. ನಾವೆಲ್ಲ ನೋಡ್ದಂಗೆ ಸೈಂಟಿಸ್ಟ್ ಸೋನಂ ವಾಂಗ್ಚುಕ್ ಅವರು ಒಂದು ಹಂಗರ್ ಸ್ಟ್ರೈಕ್ ಕೂತಿದ್ರು. ಹಾಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಸತತವಾಗಿ 3 ಮಂತ್ಸಿಂದ ಈ ಒಂದು ಪ್ರೊಟೆಸ್ಟ್ನ ಮಾಡ್ತಾ ಇದ್ದೇವೆ. ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದು ನಮ್ಮದು 3rd ಪ್ರೊಟೆಸ್ಟ್. ನಾವು BJP ಕಚೇರಿಗೆ ಸಹ ಮುತ್ತಿಗೆ ಹಾಕಿ ಈ ಒಂದು ಆಕ್ರೋಶನ ವ್ಯಕ್ತಪಡಿಸಿದ್ವಿ. ಇವತ್ತು ಎಷ್ಟೋ ಜನ ಪೇರೆಂಟ್ಸು ಕನ್ಸಿಡರ್ ಕಟ್ಕೊಂಡು ಒಂದು ಕಷ್ಟ ಬಿದ್ದು ಮಕ್ಕಳನ್ನ ಓದಿಸಿದ್ರೆ ಇವತ್ತು ಪೇಪರ್ ಲೀಕ್ ಆದರೆ ಅವರ ಆತ್ಮಸ್ಥೈರ್ಯ ಕುಗ್ಗುವಂಥ ಕೆಲಸ ಆಗಿದೆ. ಯಾರಿಗೂ ಒಂದು BJP ಸರ್ಕಾರದಲ್ಲಿ ಅಕೌಂಟಬಿಲಿಟಿ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ಕೊಡಬೇಕು. ಇದಕ್ಕೆ ಸಂಬಂಧಪಟ್ಟ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ರಾಜೀನಾಮೆ ಕೊಡಬೇಕು. ದೇಶದ ಯುವಕರಿಗೆ ಅವರ ಒಂದು ಉತ್ತರವನ್ನು ನೀಡಬೇಕು. ಇವತ್ತು ಪ್ರಶ್ನೆ ಕೇಳಿದ್ರೆ ಇವತ್ತಿನ ಸಂಸ್ಕೃತಿ BJP ಸಂಸ್ಕೃತಿ ಏನಂದರೆ ಅದಕ್ಕೆ ವಾಪಸ್ ಉತ್ತರ ಕೊಡೋದಲ್ಲ, ಅದಕ್ಕೆ ಲಾಠಿ ಚಾರ್ಜ್ ಮಾಡೋದು, ಅವರ ಒಂದು ರಕ್ತನ ಹರಿಯುವಂಥ ಕೆಲಸ ಮಾಡೋದು ಇವತ್ತು ಕೇಂದ್ರ ಸರ್ಕಾರ ಮಾಡಿದೆ. ಅದರ ವಿರುದ್ಧ ಇವತ್ತೇನು ಅನ್ಯಾಯ ಆಗಿದೆ, ಎಲ್ಲರೂ ಕೂಡ ಮೋದಿಜಿಯವರು ಕೂಡ ಈಚೆ ಬರ್ತಾರೆ, ಅದಕ್ಕೆ ಅವ್ರನ್ನ ಮೋಸ್ಟ್ಲಿ ಕಾಪಾಡ್ಕೋತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದರೆ ಇವತ್ತು ಭ್ರಷ್ಟಾಚಾರ ನಡೆದಿರೋದು ಎಲ್ಲರೂ ಕಣ್ಣೆದ್ರು ಕೂಡ ಕಾಣ್ತಿದೆ. ನೀಟ್ ಪೇಪರ್ ಸೋರಿಕೆ ಆಗಿದೆ, ಲೀಕ್ ಆಗಿದೆ, ಅದು ಕನ್ಫರ್ಮ್ ಎಲ್ರಿಗೂ ಗೊತ್ತಾಗಿದೆ, ಮಾಧ್ಯಮದವ್ರಿಗೆಲ್ರಿಗೂ ಗೊತ್ತಾಗಿದೆ. ಇವತ್ತು ಬಂದು ಒಂದು ಓಪನ್ ಆಗಿ ಹೇಳ್ಬೋದು ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಆಡಳಿತ ಮಂಡಳಿ ಇರ್ಬೋದು, ಯಾವುದೇ ಮಂತ್ರಿಗಳಿರ್ಬೋದು, ಅವ್ರನ್ನ ಇಮ್ಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು. ಈ ನಿಜವಾಗ್ಲೂ ಹೇಳ್ತಿದ್ದೀರಿ, ಎಷ್ಟು ಜನ ವಿದ್ಯಾರ್ಥಿಗಳು ಇವತ್ತು ಸತ್ತಿದ್ದಾರೆ. ಅವ್ರ ಕುಟುಂಬಗಳಿಗೆ ಒಂದು ಮನಃಶಾಂತಿ, ಒಂದು ನೆಮ್ಮದಿ ಸಿಗಬೇಕಂದ್ರೆ ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವ್ರನ್ನ ಬರೀ ಸಸ್ಪೆಂಡ್ ಮಾಡೋದಲ್ಲ, ಅವ್ರನ್ನೂ ಕೂಡ ಗಲ್ಲಿಗೇರಿಸಿ ಏಳಿಸಲೇಬೇಕು ಅನ್ನೋ ಒಂದು ಮಾತು ಇವತ್ತು ಹೇಳ್ತೀರಾ ಸರ್? ಈಗ ಇದೇನಾಗಿದೆ, ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಆಗ್ತಾ ಇರೋ ತೊಂದರೆ ಪ್ರತಿಯೊಬ್ಬರ ಏನೋ ಡಿಜಿಟಲ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅದನ್ನೆಲ್ಲ ನೋಡಿದ್ರೆ ಯಾರಿಗೇ ಆಗಲಿ ನೋವಾಗ್ತಾ ಇದೆ. ಇದ್ರ ವಿರುದ್ಧವಾಗಿ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಜಿ ಅವರು ಕೂಡ ಹೋಗಿ ನಿನ್ನೆ ಜಂತರ್ ಮಂತರ್ ಹತ್ರ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟಕ್ಕೆ ನಿಂತಾಗ ಇವತ್ತು ಅವ್ರನ್ನೂ ಕೂಡ ಬಂಧಿಸೋಂಥ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ 1-2 ಕಡೆ ಏಟಾಗಿದೆ, ಅವ್ರಿಗೂ ಕೂಡ ಮೂಗಲ್ಲಿ ಬ್ಲಡ್ ಬರ್ತಾ ಇತ್ತು. ಆದರೂ ಕೂಡ ಅವ್ರ ಹೋರಾಟ ಮುಂದುವರೆದಿದೆ. ಅವ್ರಿಗೆ ನಾವೆಲ್ಲರೂ ಕೂಡ ಶಕ್ತಿಯಾಗಿ ನಿಲ್ತೇವೆ. ಯಾರು ವಿದ್ಯಾರ್ಥಿಗಳು ಇವತ್ತು ಅವ್ರ ಜೊತೆಯಲ್ಲಿ ನಿಂತಿದ್ದಾರೆ, ಅವ್ರ ಜೊತೆಯಲ್ಲಿ ನಾವು ಯಾವುದೇ ಪಕ್ಷ ಅಂತ ಕೈ ಜೋಡಿಸೋದಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೀವಿ.